ಇತ್ತೀಚಿನ ದಿನಗಳಲ್ಲಿ ಸೆಲೆಬ್ರಿಟಿಗಳು ವಿಚ್ಛೇದನ ತೆಗೆದುಕೊಳ್ತಾ ಇರುವ ಪ್ರಕರಣ ಹೆಚ್ಚಾಗ್ತಾಲೇ ಇದೆ. ಪ್ರತಿದಿನ ಒಬ್ಬರಲ್ಲ ಒಬ್ಬರ ಡಿವೋರ್ಸ್ ಸುದ್ದಿಗಳು ಬೆಳಕಿಗೆ ಬರ್ತಾ ಇವೆ. ಈಗ ಆ ಸಾಲಿಗೆ ಕನ್ನಡ ಕೋಗಿಲೆ ರಿಯಾಲಿಟಿ ಶೋನ ಗಾಯಕಿ ಅಖಿಲಾ ಪಜ್ಜಿಮನ್ನು ಕೂಡ ಸೇರಿಕೊಂಡಿದ್ದಾರೆ. ಅಖಿಲಾ ಪಜ್ಜಿಮನ್ನು ತಮ್ಮ ಮಧುರ ಕಂಠದಿಂದಾನೇ ಕನ್ನಡಿಗರ ಮನಸ್ಸನ್ನ ಗೆದ್ದಿದ್ರು ಮತ್ತು ಅವರದೇ ಆದ ಛಾಪನ್ನ ಮೂಡಿಸಿದ ಗಾಯಕಿ ಇದೀಗ ದಾಂಪತ್ಯ ಜೀವನಕ್ಕೆ ಅಂತ್ಯವನ್ನ ಹಾಡಿದ್ದಾರೆ. ಕನ್ನಡದ ಕೋಗಿಲೆ ರಿಯಾಲಿಟಿ ಶೋನಲ್ಲಿ ಮೊದಲೆರಡು ಆವೃತ್ತಿಗಳಲ್ಲಿ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ರು. ಪಜ್ಜಿಮನ್ನು ಹಾಡಿದ ಹಾಡುಗಳಿಗೆ ಕನ್ನಡಿಗರು ಭೇಷ್ ಅನ್ನೋ ಹಾಗೆ ಮೆಚ್ಚಿಕೊಂಡಿದ್ರು. ಅಖಿಲಾ ಪಜ್ಜಿಮನ್ನು ಈಗ ಅವರ ದಾಂಪತ್ಯ ವಿಷಯವಾಗಿ ಎಲ್ಲೆಡೆ ಸುದ್ದಿಯಲ್ಲಿದ್ದಾರೆ. 3 ವರ್ಷಗಳ ಹಿಂದೆ ಈ ಗಾಯಕಿ ಸಾಫ್ಟ್ವೇರ್ ಇಂಜಿನಿಯರ್ ಧನಂಜಯ್ ಶರ್ಮಾ ಅನ್ನೋರೊಂದಿಗೆ ವಿವಾಹವಾಗಿದ್ರು. ಆದ್ರೀಗ ಇವರ ದಾಂಪತ್ಯದಲ್ಲಿ ಬೆರುಕು ಬಿದ್ದಿದ್ದು ಅಖಿಲಾ ವಿಚ್ಛೇದನಕ್ಕೆ ಮುಂದಾಗಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಈ ಸುದ್ದಿ ಅಖಿಲಾ ಪಜ್ಜಿಮನ್ನು ಇಷ್ಟಪಡುವ ಕನ್ನಡಿಗರಿಗೆ ಶಾಕ್ ಅನ್ನ ಕೊಟ್ಟಿದೆ. ಇನ್ನು ಅಖಿಲಾ ಪಜ್ಜಿಮನ್ನು ಹಾಗೂ ಧನಂಜಯ್ ಶರ್ಮಾ ಇವರಿಬ್ಬರದ್ದು ಅರೇಂಜ್ಡ್ ಮ್ಯಾರೇಜ್. 2 ಕುಟುಂಬಗಳ ಸಮ್ಮುಖದಲ್ಲಿ ಈ ಜೋಡಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದು. ಎಲ್ಲವೂ ಖುಷಿಯಾಗಿಯೇ ಇದ್ದ ಇಬ್ಬರ ದಾಂಪತ್ಯ ಜೀವನದಲ್ಲಿ ಅಂತಹದ್ದೇನಾಯ್ತು ಗೊತ್ತಿಲ್ಲ. ಬೇರೆಯಾಗೋದಕ್ಕೆ ಇಬ್ಬರು ಇದೀಗ ನಿರ್ಧರಿಸಿದ್ದಾರೆ. ಸದ್ಯ ಗಾಯಕಿಯ ಅಭಿಮಾನಿಗಳಿಗೆ ಈ ಸುದ್ದಿ ಬೇಸರವನ್ನ ಮೂಡಿಸಿದೆ. 2022ರಲ್ಲಿ ಕನ್ನಡ ಕೋಗಿಲೆ ಗಾಯಕಿ ಅಖಿಲಾ ಪಜ್ಜಿಮನ್ನು ಹಾಗೂ ಧನಂಜಯ್ ಶರ್ಮಾ ಇಬ್ಬರು ಗುರು ಹಿರಿಯರ ಆಶಯದಂತೆ ವಿವಾಹವಾಗಿದ್ರು. ಆದ್ರೀಗ ಪರಸ್ಪರ ಒಪ್ಪಿಗೆ ಮೇಲೆ ಡಿವೋರ್ಸ್ ಪಡೆಯುವುದಕ್ಕೆ ಮುಂದಾಗಿದ್ದಾರೆ ಎನ್ನಲಾಗಿದೆ. ಅಖಿಲಾ ಪಜ್ಜಿಮನ್ನು ಹಾಗೂ ಧನಂಜಯ್ ಶರ್ಮಾ ಈಗಾಗಲೇ ಪುತ್ತೂರು ನ್ಯಾಯಾಲಯದಲ್ಲಿ ಡಿವೋರ್ಸ್ಗೆ ಅರ್ಜಿಯನ್ನ ಕೂಡ ಸಲ್ಲಿಸಿದ್ದಾರೆ. ಜೂನ್ 12ರಂದು ಈ ಜೋಡಿ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದಾಗಿ ತಿಳಿದು ಬಂದಿದೆ. ಇನ್ನು ಪುತ್ತೂರಿನಲ್ಲಿರುವ ಅಖಿಲಾ ಪಜ್ಜಿಮನ್ನು ಗಾಯಕಿ ಜನಪ್ರಿಯರಾಗಿದ್ರು. ಈಗಾಗಲೇ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಅಮೆರಿಕದಲ್ಲಿ ವಾಸವಿದ್ದ ಧನಂಜಯ್ ಅನ್ನೋರೊಂದಿಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ರು. ಬಳಿಕ ಪತಿಯೊಂದಿಗೆ ಅಮೆರಿಕಕ್ಕೆ ಕೂಡ ತೆರಳಿದ್ರು. ಯುಎಸ್ಎಗೆ ಹೋದ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ಅಖಿಲಾ ಆಕ್ಟಿವ್ ಕೂಡ ಆಗಿದ್ರು. ಪತಿಯೊಂದಿಗೆ ಫೋಟೋಗಳನ್ನ ಶೇರ್ ಮಾಡಿಕೊಳ್ತಾ ಇದ್ರು. ವಿಚ್ಛೇದನ ನೀಡುವ ನಿರ್ಧಾರಕ್ಕೆ ಬಂದ ಮೇಲೆ ಸೋಷಿಯಲ್ ಮೀಡಿಯಾದ ಖಾತೆಗಳಿಂದ ಫೋಟೋಗಳನ್ನು ತೆಗೆದುಹಾಕಿದ್ದಾರೆ. ಪರಸ್ಪರ ಒಪ್ಪಂದ ಮೂಲಕ ಅಖಿಲಾ ಹಾಗೂ ಧನಂಜಯ್ ಡಿವೋರ್ಸ್ ಸಲ್ಲಿಸಿರೋ ಅರ್ಜಿಯ ವಿಚಾರಣೆ ಜೂನ್ 20 ಅಂದ್ರೆ ನಾಳೆ ನಡೆಯಲಿದೆ.